ನಮಸ್ಕಾರ. ಆಗುನಿ ಅನಿಕೇತನ ಇಬ್ಬರು ಮಹಾನುಭಾವರನ್ನು ಈ ಕಾರ್ಯಕ್ರಮದಲ್ಲಿ ಸ್ಮರಿಸಿಕೊಳ್ಳುವ ಪ್ರಯತ್ನ ಇದಾಗಿದೆ. ಡಿಸೆಂಬರ್ 29 ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ. ಇನ್ನು ಅವರ ವಿಶ್ವಮಾನವ ಸಂದೇಶನವನ್ನು ಈ ರಾಜ್ಯದ ಪ್ರತಿ ಮನಕ್ಕೆ ತಲುಪಿಸಿದಂಥ ಖ್ಯಾತಿ ಹೊತ್ತ ಸಿ ಅಶ್ವಥ್ ಅವರ ಜನ್ಮದಿನ ಮತ್ತು ಪುಣ್ಯತಿಥಿ ಕೂಡ ಡಿಸೆಂಬರ್ 29. ಆದ್ದರಿಂದ ಈ ಇಬ್ಬರು ವ್ಯಕ್ತಿಗಳ ಒಂದು ಅದ್ಭುತ ಜುಗಲ್ಬಂದಿ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿತ್ತು. ಅವರಿಬ್ಬರನ್ನು ಅವರ ಬರಹಗಳ ಮತ್ತು ಅವರ ಹಾಡುಗಳ ಮುಖೇನ ಸ್ಮರಿಸ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ಖ್ಯಾತ ಬರಹಗಾರರಾದಂಥ ಜೋಗಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಜೋಗಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಅಶ್ವಥ್ ಅವರ ಬಹುಕಾಲದ ಒಡನಾಡಿಗಳಾಗಿದ್ದು ಅವರ ಗೀತೆಗಳನ್ನು ಈ ನಾಡಿನುದ್ದಕ್ಕೂ ತಲುಪಿಸಿದ ಜವಾಬ್ದಾರಿ ಮತ್ತು ಇಂದಿಗೂ ಅವರ ಗೀತೆಗಳನ್ನು ನಮಗೆ ಕಟ್ಟಿಕೊಡುತ್ತಿರುವಂಥ ಇಬ್ಬರು ಆಪ್ತ ಗಾಯಕರು ನನ್ನೊಂದಿಗಿದ್ದಾರೆ. ವಿನಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸುಪ್ರಿಯಾ ಆಚಾರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿಶ್ವಮಾನವ ಸಂದೇಶವನ್ನು ಕುವೆಂಪುರವರು ಬರೆದರು. ಅಶ್ವಥ್ ಅದನ್ನು ಪ್ರತಿ ಮನಸ್ಸುಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ರು. ಈ ಇಬ್ಬರ ಒಂದು ಜುಗಲ್ಬಂದಿ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲ, ನನಗೆ ಅನಿಸೋದೇನೆಂದರೆ ಕುವೆಂಪು ಗೀತೆಗಳನ್ನು ನಾನು ಓದಿದ್ನಲ್ಲ, ಅದು ನನ್ನ ಬಾಯಿಯಲ್ಲಿ ಬರಬೇಕು, ಪ್ರತಿದಿನ ನೆನಪಾಗಬೇಕಂದ್ರೆ ಈಗ ಅಶ್ವಥ್ ಕಾರಣ ಅಂತ. ಈಗ 100 ದೇವರನ್ನೆಲ್ಲ ನೂಕಾಚೆ ದೂರ ಅಂತ ಒಂದು ಕ್ರಾಂತಿ ಗೀತೆ ಇದೆಯಲ್ಲ, ಆ ಕ್ರಾಂತಿ ಗೀತೆಗೆ ಒಂದು ಗೇಯತೆ ಇಲ್ಲದೆ ಹೋದ್ರೆ ನಮ್ದಾಗದೇ ಇಲ್ಲ. ಅದು ಒಂದು ಹಾಡು ಒಂದು ರಾಗವಾಗಿ ನಮ್ಮ ಒಳಗೆ ಇಳಿಬೇಕು ಮತ್ತು ಅದು ಆಗಾಗ ನೆನಪಾಗ್ತಿರ್ಬೇಕು. ಈ ಥರ ಹಾಡುಗಳು 100 ದೇವರನ್ನೆಲ್ಲ ನೂಕಾಚೆ ದೂರ ಇರ್ಬೋದು, ಅಥವಾ ಬಾಯಲ್ಲಿ ಸಂಭವಿಸಿ ಈ ಥರದ ಹಾಡುಗಳಿರ್ಬೋದು. ಇದನ್ನು ಕುವೆಂಪು ಎಷ್ಟು ಅದ್ಭುತವಾಗಿ ಆ ಕಾಲದಲ್ಲಿ ಬರೆದ್ರು, ಆ ಕಾಲದ ಇಡೀ ಒಂದು ಸಾಮಾಜಿಕ ತಲ್ಲಣವನ್ನು ಇಟ್ಕೊಂಡು ಬರೆದ್ರು. ಅದನ್ನ ಅಷ್ಟೇ ಒಂದು ಹುರುಪಿನಿಂದ ಮತ್ತು ಬಿರುಸಿನಿಂದ ನಮ್ಗೆ ಕೊಟ್ಟವರು ಅಶ್ವಥ್. ಎರಡು ಒಂದು ಅದ್ಭುತ ಕಾಂಬಿನೇಷನ್. ಯಾಕಂದರೆ ಕುವೆಂಪು ಹಾಡುಗಳನ್ನು ಹಾಡಿದವರು ಭಾಳ ಕಡಿಮೆ ಇದ್ದಾರೆ. ಎಚ್ ಕೆ ನಾರಾಯಣ ಅವರು ಕೆಲವರು ಹಾಡಿದ್ದಾರೆ, ಎಚ್ ಆರ್ ಲೀಲಾವತಿ ಅವರು ಕೆಲವರು ಹಾಡಿದ್ದಾರೆ. ಬಟ್ ಈ ಪ್ರಮಾಣದಲ್ಲಿ ಅವರು ಹಾಡುಗಳನ್ನು ಕೊಟ್ಟು ಹಾಡುಗಳಲ್ಲಿ ಏನು ಬೆಂಕಿ ಇತ್ತೋ ಅದು ಮತ್ತೆ ನಮಗೆ ನಮ್ಮ ನಾಡಿಗೆ ಸಿಕ್ಕುವಂತೆ ಮಾಡಿದವರು ಅಶ್ವಥ್. ಯಾಕಂದರೆ ಅವರ ಪ್ರತಿ ಹಾಡನ್ನು ನೀವು ಕೇಳಿದಾಗ ಕೂಡ ನಾವು ಇಲ್ಲಿ ಹಾಡ್ತಾರಂತ ಕಾಣುತ್ತೆ. ಬಾಯಲ್ಲಿ ಸಂಭವಿಸುವಂಥ ಒಂದು ಹಾಡನ್ನು ಕೇಳಿದಾಗ ಆ ಇಡೀ ಹಾಡು ಒಂದು ಕ್ಷಣ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡುತ್ತೆ ನೋಡಿ. ಆ ಇಡೀ ವಿಶ್ವನೇ ಬೇರೆ ಆಗ್ಬಿಡುತ್ತದೆ. ಇನ್ನೇನು ಒಂದು 5 ನಿಮಿಷಗಳಲ್ಲಿ ಇಲ್ಲಿ ಸಂಭವಿಸ್ತಾರೆ ಅಂತ ಅನಿಸ್ಬಿಡುತ್ತೆ ನಮಗೆ. ಆ ರೀತಿಯ ಒಂದು ಹಾಡಿಗೆ ಒಂದು ಧ್ವನಿ ಶಕ್ತಿಯನ್ನು ಕೊಟ್ಟು ಅದನ್ನು ನಮ್ಮ ಹಾಡು ಮಾಡಿಬಿಡ್ತಾ ಇದ್ರು. ಆದ್ರಿಂದ ಕುವೆಂಪು ಮತ್ತೆ ಅಶ್ವಥ್ ಇಬ್ಬರು ಕೂಡ ವಿಶ್ವಮಾನವರೇ. ಆಮೇಲೆ ಅವರಿಬ್ಬರದ್ದು ಕಾಂಬಿನೇಷನ್ ಜೊತೆಗೆ ಅಶ್ವತ್ಥಿಗೆ ತುಂಬ ಪ್ರೀತಿ ಕುವೆಂಪು ಅವರ ಹಾಡುಗಳಂದರೆ. ಆಮೇಲೆ ಅವ್ರದ್ದು ನೋಡಿ, ಜನ್ಮ ದಿವಸ ಕೂಡ ಇಬ್ಬರದ್ದು ಒಂದೇ ಆಗಿತ್ತು. ಅದೇ ದಿವಸ ಅಶ್ವಥ್ ತೀರ್ಕೋತಾರೆ ಕೂಡ. ಹಾಗೆ ಆ ಗೀತೆಗಳನ್ನು ಒಂದು ಸತಿ ನಾವಿಲ್ಲಿ ಸ್ಮರಿಸ್ಕೊಳ್ಳೋದಾದ್ರೆ, ಮೊದಲಿಗೆ ಆನಂದಮಯ ಈ ಜಗದೃದಯ, ಅದ್ಭುತವಾದ ಹಾಡದು, ಅದ್ಭುತವಾದಂಥ ಹಾಡು. ಅದರಲ್ಲಿ ಶಿವ ಕಾಣದೆ ಕವಿ ಕುರುಡನು, ಶಿವ ಕಾವ್ಯದ ಕಣ್ಣು ಅಂತ ಒಂದು ಸಾಲು ಬರುತ್ತೆ. ನಾಸ್ತಿಕನಾದ ನಾನು ಕೂಡ ಹಾಡನ್ನು ಆ ಸಾಲನ್ನು ಕೇಳಿದಾಗ ಏನೋ ಅನಿಸ್ಬಿಡುತ್ತೆ ನಮಗೆ. ಹಾಗಾಗಿ ಒಬ್ಬ ನಾಸ್ತಿಕನನ್ನು ಕೂಡ ಶಿವ ಕಾವ್ಯದ ಕಣ್ಣು ಅಂತ ಹೇಳಿದಾಗಲ್ಲಿ ಶಿವ ದೇವರ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು. ಆನಂದಮಯ ಈ ಜಗಹೃದಯ, ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ, ದೇವರ ದಯೆ ಕಾಣೋ, ಆನಂದಮಯ ಈ ಜಗಹೃದಯ. ಉದಯದೊಳೆ ಹೃದಯವ ಕಾಣ್, ಅದೇ ಅಮೃತದ ಹಣ್ಣು, ಶಿವ ಕಾಣದ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣು. ಉದಯದೊಳೆ ಹೃದಯವ ಕಾಣ್, ಅದೇ ಅಮೃತದ ಹಣ್ಣು, ಶಿವ ಕಾಣದ ಕವಿ ಕುರುಡನೋ, ಶಿವ
ಶಿವಕಾವ್ಯದ ಕಣ್ಣು ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ ಆನಂದಮಯ ಈ ಜಗಹೃದಯ ಆನಂದಮಯ ಈ ಜಗಹೃದಯ. ಆ ಸಾಲುಗಳಿಗೆ ಪೂರಕವಾದಂತಹ ಭಾವ ತುಂಬುವುದಿದೆಯಲ್ಲ. ಆಮೇಲೆ ಅಶ್ವಥ್ ಅಂದ ತಕ್ಷಣ ಅಬ್ಬರ ಹೇಗೂ ಮಾಧುರಿ ಪ್ರಧಾನವಾದಂಥ ಗೀತೆಗಳಿಗೂ ಅವರು ಅಷ್ಟೇ ಜೀವನ ಕೊಟ್ಟವರು. ಅಶ್ವಥ್ ಈ ಹಾಡನ್ನು ಹಾಡ್ತಾ ಇರಲಿಲ್ಲ. ಇದನ್ನು ಆ ಕಾಲಕ್ಕೆ ಬೇರೆ ಬೇರೆ ಗಾಯಕರುಗಳು ಹಾಡಿದ್ದಾರೆ. ಆದರೆ ಈ ಥರದ ಒಂದು ಸೀರೀಸನ್ನು ಕೂಡ ಅವ್ರು ಮಾಡ್ತಾರೆ. ವಿಶ್ವಮಾನವ ಸಂದೇಶದಲ್ಲಿ ಒಂದು ಕುವೆಂಪುರವರ ಅದ್ಭುತವಾದಂಥ ಗೀತೆಗಳನ್ನು ಸಲ್ಲಿಸಿದವರು ಅವರು. ಕವಿಗಳ ಹಾಡುಗಳನ್ನಿದೆಯಲ್ಲ, ಕವಿ ಯಾವ ಭಾವದಲ್ಲಿ ಬರ್ತಿದ್ದ ಅದಕ್ಕೆ ಅವರನ್ನು ಭಾವಗಾಯನ ಅಂತ ಹೇಳೋದು. ಅವರನ್ನ ಸಂಗೀತ ಅಂತ ಕರಿತಿರಲ್ಲ, ಇದು ಭಾವಗಾಯನ ಅಂತ. ಅದು ಮೋರ್ ಆಫ್ ಎ ರೆಂಡರಿಂಗ್. ಕವಿಗೊಂದು ಕವಿತೆಯನ್ನು ಬರೆದಾಗಲ್ಲಿ ಯಾವ ಭಾವ ಇರುತ್ತೋ ಅದೇ ಭಾವ ಈ ಹಾಡಲ್ಲಿ ಬರಬೇಕು ಅಂತ. ಚೆನ್ನಾಗಿ ಕವಿತೆ ಬರೆದ್ರೆ ಭಾಳ ಸಿಟ್ಟು ಬಂದ್ಬಿಡೋದು ಅವರಿಗೆ. ಕವಿತೆ ಹರಿದಾಕಿ ಹೋಗಿ ಬೇಡ ಇದು ಹಾಡೋಕ್ಕಾಗಲ್ಲ ಅಂತೇಳಿ ಪುನಃ ಬರೆಸಿ ಒಂದು ಒಳ್ಳೆ ಪದ್ಯ ಕೊಟ್ಟರೆ ಅವರಿಗೆ ಅದು ಜೀವನ ಸಾರ್ಥಕ ಆಗುತ್ತೆ. ಒಂದು ಒಳ್ಳೆ ರಾಗ ಹಾಕಿ ಅದನ್ನ ಹಾಡಿಸಿ ತಾವೇ ಹಾಡಿ ಆಮೇಲೆ ಹಾಡುವಾಗ ಕೂಡ ತಾವು ಹಾಡಿದಾಗಲೇ ಹಾಡಬೇಕು. ಇವ್ರಿಗೆ ಗೊತ್ತಿರ್ಬೋದು, ಚೂರು ತಪ್ಪಾದ್ರೆ ಇದು ಚೊಂಬು ಆಗಲ್ಲ ಅಂತ ಬೈ ಹೋಗಿ ತುಂಬ ಗಲಾಟೆ ಮಾಡೋರು. ಬಟ್ ಅವ್ರಿಗೆ ಅದು ಅಂತಿಮವಾಗಿ ಕೇಳೋದಾಗಿದೆಯಲ್ಲ, ಅದು ಹಾಡದವಳಿಗೂ ಒಂದು ಸಂತೋಷ ಆಗೋದು, ಹಾಡದವನಿಗೂ ಒಂದು ಸಂತೋಷ ಆಗೋದು, ಕೇಳಿದವನಿಗೂ ಸಂತೋಷ ಆಗೋದು. ಪೂತಿನ ಮೋಸ್ಟ್ಲಿ ಹೇಳಿದ್ದು ಅನಿಸುತ್ತೆ, ಮಾಡಿದವನದೆಲ್ಲ ಹಾಡು ಹಾಡಿದವನ. ಇವರು ಅದು ಇನ್ನೂ ಮುಂದೆ ಒಂದು ಸಲ ಹೋಗಿ ಹಾಡಿದವನದಲ್ಲ ಹಾಡು ಕೇಳಿದವನದು ಅಂತ ಮಾಡೋರು ಅನಿಸೋ ಥರ. ಈ ರೀತಿಯ ಒಂದು ಸಂಬಂಧವನ್ನು ಕಟ್ಟಿಕೊಟ್ರಲ್ಲ ಅವರು. ಒಂದು ಹಾಡಿನಿಂದ ಒಂದು ಕವಿಯಿಂದ ಬಂದು ಇಲ್ಲಿ ಅಂದರೆ ಮಧ್ಯದಲ್ಲಿ ನಾವು ಜನ್ರೇಷನ್ ಲಾಸ್ ಅಂತ ಹೇಳ್ತೀವಲ್ಲ, ಸಾಮಾನ್ಯ ಒಬ್ಬ ಕವಿ ಬರೀತಾರೆ ಒಂದು ಭಾವ ಇಟ್ಕೊಂಡು, ಒಂದು ಹಾಡಿದಾಗ ಅಲ್ಲಿ ಜನ್ರೇಷನ್ ಲಾಸ್ ಆಗುತ್ತೆ ಆ ಭಾವನೆಗಳು. ಇವರಲ್ಲಿ ಅದು ಆಗ್ತಿರ್ಲಿಲ್ಲ. ಅದು ಈ ಜನ್ರೇಷನ್ ಲಾಸ್ ಆಗದೆ ಆ ಕವಿಯ ಪದ್ಯವನ್ನು ನಮಗೆ ತಲುಪಿಸೋ ಶಕ್ತಿ ಇದ್ದಿದೆ ಅವರಿಗೆ. ಯಾಕಂದರೆ ಸುಮಾರು ಇವತ್ತು ಹಾಡ್ತಿರುವ ಒಂದು 300-400 ಪದ್ಯಗಳನ್ನು ಅಶ್ವಥ್, ಅನಂತ ಸ್ವಾಮಿ ಮತ್ತು ಕಾಳಿಂಗರಾಯರು ಹಾಡದೆ ಹೋಗಿದ್ರೆ ಇವತ್ತು ಆ ಪದ್ಯ ಯಾರಿಗೂ ಜ್ಞಾಪಕ ಇರ್ತಿಲ್ಲ. ಈ ಹಾಡುಗಳನ್ನು ಬಿಟ್ಟು ಇನ್ನೊಂದು ಹಾಡು ಜ್ಞಾಪಿಸ್ಕೊಳ್ಳಿ ನೀವು, ತಕ್ಷಣ ಬರಲ್ಲ ನಿಮಗೆ. ಆಮೇಲೆ ಯೋಚನೆ ಮಾಡಬೇಕು, ಆ ಪುಸ್ತಕಗಳನ್ನ ತೆಗೆದು ನೋಡಬೇಕು. ಆ ನವ್ಯ ಬಂದ ಮೇಲೆ ಹೇಗೆ ಒಂದು ಕಾವ್ಯ ಜನರಿಂದ ದೂರ ಆಯ್ತು ನೋಡಿ, ಅದೇ ಕಾರಣ ಅದಕ್ಕೆ. ಬಟ್ ಇವರು ನವ್ಯದ ಕಾವ್ಯ ಗೀತೆಗಳನ್ನು ಹಾಡಿದರು, ಕುರಿಗಳು ಸಾರಿ ಕುರಿಗಳನ್ನು ಹಾಡಿದರು. ಆಮೇಲೆ ಚಂದ್ರಶೇಖರ ಪಾಟೀಲದು ಹೊಂಡದ ದಂಡೆಯ ಮೇಲೆ ಒಂದು ಮರ ಹಾಡಕ್ಕೆ ಆಗಲ್ಲ, ಅದನ್ನು ಹಾಡಿದ್ರು. ಈ ಥರ ಎಂಥ ಪ್ರಯೋಗಶೀಲತೆಯನ್ನು ಮಾಡಿ ಆ ಕಾಲದಲ್ಲಿ 70ರಲ್ಲಿ ಎಲ್ಲಿ ನೋಡಿದ್ರು, ನಾಟಕದಲ್ಲವರು, ಸಿನಿಮಾದಲ್ಲವರು, ಭಾವಗೀತೆಯಲ್ಲವರು, ಎಲ್ಲಿ ನೋಡಿದ್ರು ಅವ್ರು ಹೆಂಗೆ ರಾರಾಜಿಸ್ತು ಅಂದರೆ ಒಂದು ಇಡೀ ಸಂಸ್ಕೃತಿಯನ್ನು ಕಟ್ಟಿಕೊಟ್ರು. ಕೇವಲ ಹಾಡನ್ನು ಒಪ್ಪಿಸೋದು ಬೇರೆ, ಅದನ್ನು ಅನುಭವಿಸೋದು ಬೇರೆ. ಅಶ್ವಥ್ ತಮ್ಮ ಇಡೀ ಬದುಕಿನುದ್ದಕ್ಕೂ ಹಾಡನ್ನು ಅನುಭವಿಸಿದವರು. ಅವರ ಕೊನೆಯ ಕಾರ್ಯಕ್ರಮ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ಅಂಬೇಡ್ಕರ್ ಭವನ ಆಯ್ತು. ಅವಾಗ ಅವತ್ತು ಅವ್ರು ಕುಣಿದ್ರು, ಅದೇ ತರವಲ್ಲಾಗಿ ಎದ್ ನಿಂತ್ಕೊಂಡವ್ರು ಯಾವಾಗ ಕುಣಿತಾ ಇದ್ರು. ಅವ್ರದೇ ಒಂದು ಕುಣಿಯೋ ಶೈಲಿ ಕುಣಿದ್ರು. ಯಾರು ಸರ್ ನಿಮ್ಗೆ ಹುಷಾರಿಲ್ಲ ಕುಣಿಬೇಡಿ, ಅಯ್ಯೋ ಇರೋ ತನಕ ಕುಣಿಯೋದೇ ರೀ ಅಂತ ಅವರ ಕೊನೆಯ ಮಾತು ಹಂಗೆ ಹೇಳ್ಬಿಟ್ಟು ತುಂಬಾ ತಲ್ಲೀನರಾಗ್ತಿದ್ರು ಅವರ. ಅಮೇಝಿಂಗ್. ಇನ್ನೊಂದು ಹಾಡನ್ನು ಸ್ಮರಿಸ್ಕೊಳ್ಳೋದಾದ್ರೆ ನಾವು ಅಶ್ವಥ್ ಯಾವ ಹಾಡನ್ನು ಈಗ ಹಾಡ್ಬೋದು ಅಂತ. ನೂರು ದೇವರನ್ನೆಲ್ಲ ನುಕಾಚೆ ದೂರ, ನೂರು ದೇವರನ್ನೆಲ್ಲ ನುಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ ಬಾರ, ನೂರು ದೇವರನ್ನೆಲ್ಲ ನುಕಾಚೆ ದೂರ, ನುಕಾಚೆ ದೂರ, ನೂರು ದೇವರನ್ನೆಲ್ಲ ನುಕಾಚೆ ದೂರ, ನುಕಾಚೆ ದೂರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು, ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು,
ಸಾಯ್ತು ಹಾವುಗಳಿಗೆ ಹಾಲಿರಿದು ಪೋಷಿಸಾಯ್ತು ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು ದಾಸರನು ಪೂಜಿಸಿಯೇ ದಾಸ್ಯವಾಯ್ತು ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ವಾರ 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 ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ವಾರ 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 ನೂರು ದೇವರನ್ನೆಲ್ಲ ನೂಕಾಚೆ ದೂರ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಪ್ಪಿಹರನೆಲ್ಲ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಪ್ಪಿಹರನೆಲ್ಲ ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕದಿ ನುಡಿದು ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ವಾರ 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 ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ವಾರ 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 ನೂರು ದೇವರನೆಲ್ಲ ನೂಕಾಚೆ ದೂರ ನೂರು ದೇವರನೆಲ್ಲ ನೂಕಾಚೆ ದೂರ ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು ಜೀವದಾತೆಯ ನಿಂದು ಕೂಗಬೇಕು ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು ಜೀವದಾತೆಯ ನಿಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು ಚಳಿಯ ಮಳೆಯಲ್ಲಿ ನಮೆವ ತಾಯಿಗೆ ಹಾಕು ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ವಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ವಾರ 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 ನೂರು ದೇವರನ್ನೆಲ್ಲ ನೂಕಾಚೆ ದೂರ ನೂರು ದೇವರನ್ನೆಲ್ಲ ನೂಕಾಚೆ ದೂರ ನೂರು ದೇವರನ್ನೆಲ್ಲ ನೂಕಾಚೆ ದೂರ. ಅಶ್ವಥ್ ಅವರ ಟಿಪಿಕಲ್ ಕಂಪೋಸಿಷನ್ಸ್ಗಳಲ್ಲಿ ಇದು ತುಂಬಾ ಪ್ರಮುಖವಾದದ್ದು. ಈ ಹಾಡಿನ ಬಗ್ಗೆ ಒಂದು ಘಟನೆ ಇದೆ. ತೀರ್ಥಹಳ್ಳಿನಲ್ಲಿ ಒಂದು ದೇವಸ್ಥಾನ, ಪುಟ್ಟ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದರು. ಜೀರ್ಣೋದ್ಧಾರ ಮಾಡಿದಾಗ ಅಶ್ವಥ್ ಸಂಗೀತ ಕಚೇರಿ ಅಂತೇಳಿ ಅಲ್ಲೆಲ್ಲ ದೊಡ್ಡ ಎಲ್ಲ ಮಾಡಿ ಅವ್ರು ಈ ಹಾಡು ಹಾಡಿದ್ರು. ಅರ್ಚಕರೆಲ್ಲ ಅಲ್ಲಿ ಹುರ್ಕೊಂಡು ಬೈದು ಅಲ್ಲಿ ಬಂದಿದ್ರಂತೆ ಮನೆಗೆ, ಇದು ಜೀರ್ಣೋದ್ಧಾರ ಮಾಡಿದ್ದೀವಿ ಈ ಹಾಡು ಹಾಡೋಣ ಅಂತ. ಕುವೆಂಪು ನಿಮ್ಮಂಥವರಿಗೆ ಬರೆದಿದ್ದು, ಅದಕ್ಕೆ ಹಾಡಿದ್ದು ನಾನು. ನೀವು ಇತ್ತೀಚೆಗೆ ಹೇಳಿದ್ರಿ ಈ ತರದ ಒಂದು ಹಾಡುಗಳನ್ನು ಕೇಳಿದ್ವಿ ಪ್ರತಿ ಮನಸ್ಸಿನ ಜೀರ್ಣೋದ್ಧಾರ. ಹೌದೌದು, ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನ. ಆಗುನಿಯ ನಿಕೇತನ, ಪ್ರಾಯಶಃ ಇಂತಹ ಹಾಡುಗಳನ್ನು ನಾವು ಕೇಳ್ತಾ ಹೋದರೆ ಕುವೆಂಪು ಮತ್ತು ಅಶ್ವಥ್ ಅವರ ಆ ಒಂದು ಸಮಾಗಮ ಯಾವ ಮಟ್ಟದ್ದು ಮತ್ತು ಅವರಿಬ್ಬರ ಕೊಡುಗೆ ಈ ಸಮಾಜಕ್ಕೆ, ಇವತ್ತಿನ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಇನ್ನಷ್ಟು ಹಾಡುಗಳಿರುತ್ತೆ, ಮಾತುಗಳಿರುತ್ತೆ. ಒಂದು ಬ್ರೇಕ್ ಆದಮೇಲೆ ಮೊದಲ ದಿನ ಕೇಳುವಾಗ ಚೆನ್ನಾಗಿ ಅನಿಸುತ್ತೆ, ಬಟ್ ಅದು ಹಾಡಬೇಕಾದ್ರೆ ಏನು ಇಡೀ ಧ್ಯಾನಿಸಿ ಹಾಡಬೇಕದು.